ಇನ್ನು ಬಿಜೆಪಿ ಕದನ ಕಲಿಗಳ ರಾಜ್ಯದ 2ನೇ ಪಟ್ಟಿ ಬಿಡುಗಡೆಗೆ ಕೌಂಟ್ ಡೌನ್ ಶುರುವಾಗಿದೆ. ಇವತ್ತು ಸಂಜೆ ಮೋದಿ ನೇತೃತ್ವದಲ್ಲಿ ಟಿಕೆಟ್ ಮೀಟಿಂಗ್. ಇವತ್ತು ಸಂಜೆಯ 8 ಕ್ಷೇತ್ರಕ್ಕೆ ಟಿಕೆಟ್ ಘೋಷಣೆಯಾಗುತ್ತೆ. ಈವರೆಗೆ 20 ಅಭ್ಯರ್ಥಿಗಳ ಹೆಸರನ್ನ ಮಾತ್ರ ಘೋಷಿಸಲಾಗಿದೆ ರಾಜ್ಯ ಬಿಜೆಪಿಯಲ್ಲಿ. ಇನ್ನು 8 ಕ್ಷೇತ್ರಗಳ ಘೋಷಣೆ ಬಾಕಿ ಇದೆ. 8ರಲ್ಲಿ ಈಗಾಗಲೇ 3 ಕ್ಷೇತ್ರ ಜೆಡಿಎಸ್ಗೆ ಅಂತ ಬಿಜೆಪಿ ಘೋಷಣೆ ಮಾಡಿದ್ದಾಗಿದೆ. ಕೋಲಾರ, ಮಂಡ್ಯ, ಹಾಸನ. ಇನ್ನುಳಿದ 5 ಕ್ಷೇತ್ರ. ಇದು ಈಗಿರುವಂತಹ ಸವಾಲು. 5 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಘೋಷಣೆ ಬಾಕಿ ಇದೆ. ಉತ್ತರ ಕನ್ನಡ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ಬೆಳಗಾವಿ ಮತ್ತು ರಾಯಚೂರು. ಈ 5 ಕ್ಷೇತ್ರಗಳಲ್ಲಿ ಬಿಜೆಪಿಯ ಕದನ ಕಲಿಗಳು ಯಾರಾಗ್ತಾರೆ, ಯಾರಿಗೆ ಅವಕಾಶ ಅನ್ನೋದೇ ಸದ್ಯದ ಕುತೂಹಲ. ಈ ಕುತೂಹಲಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದ್ದು, ಇವತ್ತು ಸಂಜೆ ಮೋದಿ ನೇತೃತ್ವದಲ್ಲಿ ಟಿಕೆಟ್ ಮೀಟಿಂಗ್ ಇದೆ. ಸಂಜೆಯೇ ಈ ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆಯಾಗುವಂತಹ ನಿರೀಕ್ಷೆ. ಈವರೆಗೆ ಒಟ್ಟು ರಾಜ್ಯದ 20 ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿ ಹೆಸರನ್ನ ಬಿಜೆಪಿ ಘೋಷಣೆ ಮಾಡಿರೋದು. ಇನ್ನುಳಿದ 5 ಕ್ಷೇತ್ರ, 3 ಜೆಡಿಎಸ್ ಪಾಲು ಮತ್ತು ಬಿಜೆಪಿಯ 5 ಕ್ಷೇತ್ರ. ಅದರಲ್ಲಿ ಉತ್ತರ ಕನ್ನಡಕ್ಕೆ ಯಾರ ಹೆಸರು ಘೋಷಣೆಯಾಗತ್ತೆ? ಹಾಲಿ ಸಂಸದ ಅನಂತಕುಮಾರ್ ಹೆಗಡೆ ಅವರಿಗೆ ಮತ್ತೆ ಮಣೆ ಹಾಕಲಾಗುತ್ತಾ, ಅಥವಾ ಈ ಮಧ್ಯೆ ಕಾಗೇರಿ ಮತ್ತು ಸೂಲಿಬೆಲೆ ಹೆಸರು ಕೇಳಿ ಬರ್ತಾ ಇದೆ? ಇದು ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಡೆಲ್ಲಿ ಮಂಜು. ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ರಾಜ್ಯ ಬಿಜೆಪಿಯ 2ನೇ ಪಟ್ಟಿ ಬಿಡುಗಡೆ ಆಗೋದು ಯಾವಾಗ ಎನ್ನುವಂತಹ ಕುತೂಹಲಕ್ಕೆ ಇವತ್ತು ಉತ್ತರ ಸಿಗುತ್ತಾ? ಯಾರು ಕದನ ಕಲಿಗಳು ಇನ್ನುಳಿದ 5 ಕ್ಷೇತ್ರಗಳಿಗೆ ಅನ್ನುವಂಥದ್ದು ಇವತ್ತೇ ಗೊತ್ತಾಗುತ್ತಾ? ಹೇಗೆ, ಏನ್ ಬೆಳವಣಿಗೆ ಆಗ್ತಾ ಇದೆ ದೆಹಲಿಯಲ್ಲಿ? ಪ್ರತಿಮಾ, ಇವತ್ತು ಅಥವಾ ನಾಳೆ ಒಳಗಾಗಿ ಈ ಪ್ರಶ್ನೆಗೆ ಉತ್ತರ ಸಿಗಲೇಬೇಕಾದಂಥದ್ದು. ಕಾರಣ ಇಷ್ಟೇ, ಇನ್ನು ದಿನಗಳು ಹತ್ರ ಬರ್ತಾ ಇದ್ದಾವೆ. ಚುನಾವಣೆ ಘೋಷಣೆಯೂ ಕೂಡ ಆಗೋಗಿದೆ. ಹಾಗಾಗಿ ತಾಲೀಮು ನಡಿಬೇಕಾಗುತ್ತೆ. ಪ್ರತಿ ಲೋಕಸಭಾ ಕ್ಷೇತ್ರದಲ್ಲೂ ಎಷ್ಟೇ ನಾವೇ ಗೆಲ್ತೇವೆ ಅನ್ನುವಂಥದ್ದನ್ನು ಇದ್ರೂ ಕೂಡ ಒಂದು ನಮ್ಮ ಅಭ್ಯರ್ಥಿ ಯಾರು ಅನ್ನುವಂಥದ್ದು ಘೋಷಣೆ ಮಾಡುವಂಥದ್ದು ತಡ ಆದರೆ ಅದು ಬೇರೆದ್ದೇ ಮೆಸೇಜ್ ಹೋಗುತ್ತೆ ಅನ್ನುವಂಥದ್ದು ಈಗ ಆಲ್ರೆಡಿ ಗೊತ್ತಿರುವಂಥ ವಿಚಾರ. ಈ ವಿಚಾರದಲ್ಲಿ 5 ಕ್ಷೇತ್ರಗಳ ವಿಚಾರದಲ್ಲಿ ಬಿಜೆಪಿ ಹೈಕಮಾಂಡ್ ತಡ ಮಾಡ್ತಾ ಇರುವಂಥದ್ದು. ಒಂದು, ಅಲ್ಲಿನ ಅಭ್ಯರ್ಥಿಗಳಿಗೆ ಒಂದು ರೀತಿ ಆದರೆ ಅಲ್ಲಿನ ಕಾರ್ಯಕರ್ತರಿಗೆ ಬೇರೆದ್ದೇ ಮೆಸೇಜ್ ಹೋಗ್ತಾ ಇದೆ. ಹಾಗಾಗಿ ಇವತ್ತು ಸಂಜೆ ಬಹುತೇಕ ಈ CEC ಮೀಟಿಂಗ್ ಇರುತ್ತೆ. ಅಲ್ಲಿ ಒಂದು ಸಾರಿ ಚರ್ಚೆ ಮಾಡಿ ಅಥವಾ ಕೊಟ್ಟಿರುವಂಥ ಕ್ಲಿಯರೆನ್ಸ್ಗೆ ಓಕೆ ಮಾಡಿ ನಾಳೆ ಘೋಷಣೆ ಆಗುವಂಥ ಸಾಧ್ಯತೆ ಇದೆ. ಇದಕ್ಕೆ ಪೂರ್ವಭಾವಿಯಾಗಿ ಈಗ ಆಲ್ರೆಡಿ ರಾಜ್ಯ ಕೋರ್ ಕಮಿಟಿ ಅಂತ ಏನಿರುತ್ತೆ, ರಾಜ್ಯ ಕೋರ್ ಸಮಿತಿ, ಆ ಸಮಿತಿಯ ಜೊತೆ ಹಿರಿಯರ ಜೊತೆ, ಕರ್ನಾಟಕದ ಹಿರಿಯರ ಜೊತೆ ಒಮ್ಮೆ ಅಲ್ಲ 2 ಬಾರಿ ಚರ್ಚೆಯೂ ಕೂಡ ಆಗಿದೆ. ಚರ್ಚೆಯಾಗಿ ಅವರ ಅಭಿಪ್ರಾಯಗಳನ್ನು ಕೂಡ ಪಡೆಯಲಾಗಿದೆ. ಸೊ ಹಾಗಾಗಿ ಈಗ ಉಳಿದಿರುವಂಥದ್ದು ಅದು ಕೂಡ ಅಮಿತ್ ಶಾ ಅವರ ನೇತೃತ್ವದಲ್ಲೇ ಸಭೆ ನಡೆದು ಮೊನ್ನೆ ಅರ್ಧ ಗಂಟೆ ಹೊತ್ತಿನಲ್ಲಿ ಎಲ್ಲವೂ ಕೂಡ ಮಾತುಕತೆ ನಡೆದು 5 ಕ್ಷೇತ್ರಗಳ ಬಗ್ಗೆ ಚರ್ಚೆ ಆಗಿ ಅಂತಿಮಗೊಳಿಸಲಾಗಿತ್ತು. ಸೊ ಅದನ್ನು ತೆಗೆದುಕೊಂಡು ಹೋಗ್ತಾರೆ. ಇವತ್ತು CECಗೆ ಅಪ್ರೂವಲ್ ಇಡ್ತಾರೆ, ನಾಳೆ ಘೋಷಣೆ ಆಗುತ್ತೆ ಅನ್ನುವಂಥ ಮಾಹಿತಿ ಇದೆ. ಇದರ ಜೊತೆಯಲ್ಲೇ ಆಶ್ಚರ್ಯಕರ ರೀತಿಯಲ್ಲಿ ಒಂದಷ್ಟು ಹೆಸರುಗಳು ಬರಬಹುದು ಅಂತ ಹೇಳ್ತಾ ಇದ್ದಾರೆ. ಆ ಹೆಸರುಗಳ ಜೊತೆಗೆ 1-2 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಬದಲಾವಣೆ ಸುಳಿವಿದೆ. ಅಂದರೆ ಇಟ್ ಮೀನ್ಸ್ ಹಾಗೇ ಆಗುತ್ತೆ ಅಂತ ಅಲ್ಲ, ಬಟ್ ಅಲ್ಲಿನ ರೆಬೆಲ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಬದಲಾಯಿಸಬಹುದಾ ಅನ್ನುವಂಥ ಯೋಚನೆ ಕೂಡ ಇದೆ. ಸೊ ಅದು ರಾಜ್ಯ ಸ್ಟೇಟ್ ಹೈಕಮಾಂಡ್ನಿಂದ ಸೆಂಟ್ರಲ್ ಹೈಕಮಾಂಡ್ಗೆ ಯಾವ ಮಾಹಿತಿ ರವಾನೆ ಆಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಇರುವಂಥದ್ದು. ಹಾಗಾಗಿ ನಾವೆಲ್ಲರೂ ಕೂಡ ಅದಕ್ಕೆ ಅಂದರೆ ಚೇಂಜಸ್ ಏನು ಮಾಡಬಹುದು ಅನ್ನುವಂಥದ್ರ ಬಗ್ಗೆ ಕುತೂಹಲದಿಂದ ನೋಡ್ತಾ ಇದ್ದೇವೆ. ಪ್ರತಿಮಾ. ಎಸ್ ಮಂಜು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.